ಮಂಗಳೂರು ಬದನೆ ಮತ್ತು ದಾಲ್ ಹಾಕಿ ಮಾಡಿದಂತಹ ಸಿಂಪಲ್ ಆದ ಕರಿ. ತೆಂಗಿನಕಾಯಿ ಬೇಕು, ರುಬ್ಬಬೇಕು, ಈ ರೀತಿಯ ಏನು ಸಮಸ್ಯೆ ಇಲ್ಲ. ಜಾಸ್ತಿ ಮಸಾಲೆ ಸಹ ಬೇಡ. ಸರಿ, ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲಂಚ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನೋಡಿದ್ರಲ್ಲ, ಇದು ಊರಿನ ಬದನೆಕಾಯಿ. ಇದನ್ನು ನೋಡಿ ನಾನು ಸಣ್ಣದಾಗಿ, ಅಂದರೆ ಸಾಧಾರಣ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ನೋಡಿ ನೀರಲ್ಲಿ ಹಾಕಿಡ್ತೇನೆ. ನೀರಲ್ಲಿ ಹಾಕಿಡದಿದ್ರದು ತಕ್ಷಣ ಕಪ್ಪಾಗ್ತದೆ. ಅದಕ್ಕೋಸ್ಕರ ಒಂದು ಪಾತ್ರೆಗೆ ನೋಡಿ, ಇಲ್ಲಿ ಅಗಲದ್ದು ನಾನೊಂದು 2 ಚಮಚದಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ. ಒಂದು ಅರ್ಧ ಚಮಚದಷ್ಟು ಸಾಸಿವೆ ಚಟಪಟ ಅಂದಾಗ 1 ಚಮಚದಷ್ಟು ಉದ್ದಿನಬೇಳೆ ಮತ್ತು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕಿ, ಉದ್ದಿನಬೇಳೆ ಪರಿಮಳ ಬರಬೇಕು, ಜೀರಿಗೆ ಸಹ ಚಟಪಟ ಅಂತದೆ. ಆಗ ಒಂದು ಸ್ವಲ್ಪ ಕರಿಬೇವು, ಒಂದು 2 ಎಸಳು ಕರಿಬೇವನ್ನು ಹಾಕಿದ್ದೇನೆ. ನಂತರ ಇದಕ್ಕೆ ಒಂದು 2-3 ಕಾಯಿ ಮೆಣಸು, ಸ್ವಲ್ಪ ಖಾರ ಜಾಸ್ತಿ ಬೇಕನ್ನಿಸಿದವರು ಜಾಸ್ತಿ ಹಾಕ್ಕೊಳ್ಬಹುದು. ನಾನಿಲ್ಲಿ ಇದು ಖಾರ ಇದೆ, ಅದಕ್ಕೆ 2 ಮೆಣಸನ್ನು ಹಾಕಿದ್ದೇನೆ. ಇದು ಖಾರ ಮೆಣಸು. ಸಪ್ಪೆ ಮೆಣಸಾದರೆ ಒಂದು 4-5 ಹಾಕ್ಕೊಳ್ಬಹುದು. ಇದನ್ನು ಸಹ ಫ್ರೈ ಮಾಡಬೇಕು. ಇದನ್ನೆಲ್ಲ ಫ್ರೈ ಮಾಡಿದ ಮೇಲೆ ನಾನು ಕಟ್ ಮಾಡಿದ ಬದನೆ ಹೋಳನ್ನು ಹಾಕಿ 1 ನಿಮಿಷ ಫ್ರೈ ಮಾಡ್ತೇನೆ. ಇದನ್ನು ಜಾಸ್ತಿ ಫ್ರೈ ಮಾಡಿಸೋ ಬೇಡ. ಮತ್ತು ಸ್ವಲ್ಪ ಅರಸಿನ, ಒಂದು ಸ್ವಲ್ಪ ಹಳದಿ ಬಣ್ಣ ಬರಲಿ ಅಂತ ಅರಸಿನ ಹಾಕ್ತಾಯಿದ್ದೇನೆ. ಇದು ಒಂದು ಅರ್ಧ ಲಿಂಬೆ ಗಾತ್ರದ ಹುಣಸೆ ಹುಳಿ, ಅಂದರೆ ಹುಳಿಯನ್ನು ನೀರಲ್ಲಿ ಹಾಕಿ ನೆನೆಸಿಟ್ಟು ನೋಡಿ, ಅದರ ನೀರನ್ನು ಹಾಕಿದ್ದೇನೆ. ಸಾಧಾರಣ ಒಂದು ಅರ್ಧ ಲೋಟ ನೀರು ಹಾಕಿದರೆ ಸಾಕು. 1 ತುಂಡು ಬೆಲ್ಲ, ಅಂದರೆ ಸಾಧಾರಣ 1 ಚಮಚದಷ್ಟು ಬೆಲ್ಲ. ಇದೆಲ್ಲವನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಬೇಕು. ಸ್ವಲ್ಪ ಸಿಹಿ ಟೇಸ್ಟ್ ಬರ್ತದೆ. ಇದಕ್ಕೆ ಮಸಾಲೆ ಇನ್ನೇನು ಜಾಸ್ತಿ ಇಲ್ಲ, ಇಷ್ಟೇ ಮಸಾಲೆ ಹಾಕಿ ಇದನ್ನು ಒಂದು ಮೀಡಿಯಮ್ ಹೀಟಲ್ಲಿ, ಮಧ್ಯಮ ಉರಿಯಲ್ಲಿ ಬೇಯಿಸಬೇಕು. ತಕ್ಷಣ ಬೇಯ್ತದೆ ಇದು, ಜಾಸ್ತಿ ಏನು ಹೊತ್ತು ತೆಗೆದುಕೊಳ್ಳೋದಿಲ್ಲ. ನೋಡಿ, ಬೇಯಲಿಕ್ಕಿಟ್ಟಾಗ ಉಪ್ಪು ಹಾಕಿದ್ದೇನೆ ನಾನು. ಈಗ ತೋರಿಸಿದೆ ನೋಡಿ ನಿಮಗೆ ಉಪ್ಪು ಹಾಕೋದನ್ನು. ಒಂದು ಸಲ ಮಿಕ್ಸ್ ಮಾಡಿ ನಂತರ ಬೇಯಿಸಿ ಸಾಕು. ಒಂದು 2 ನಿಮಿಷ ಸಾಕಾಗ್ತದೆ. ಅಷ್ಟೊತ್ತಿಗೆ ಇದು ಚೆನ್ನಾಗಿ ಬೆಂದಿರ್ತದೆ. ತುಂಬ ಬೆಂದರೆ ಸಹ ಅವಳು ಮುದ್ದೆ ಆಗಿರ್ತದೆ. ಅದಕ್ಕೋಸ್ಕರ ಇದನ್ನು ಸಾಧಾರಣ ಸ್ವಲ್ಪ ಗಟ್ಟಿ ಇರುವಾಗಲೇ ನಾನು ಅದಕ್ಕೆ ಬೇಯಿಸಿದ ದಾಲನ್ನು ಹಾಕ್ತೇನೆ. ಈಗ 1-1.5 ಕಪ್ಪಿನಷ್ಟು ತೊಗರಿಬೇಳೆಯನ್ನು ನಾನೊಂದು 5 ವಿಜಿಲ್ ಹಾಕಿಸಿ ನೋಡಿ ಚೆನ್ನಾಗಿ ಬೇಯಿಸಿ, ಇದನ್ನು ಈ ರೀತಿ ಮ್ಯಾಶ್ ಮಾಡಿ ನಂತರ ಇದಕ್ಕೆ ನೋಡಿ ಹಾಕ್ತಾಯಿದ್ದೇನೆ. ಮೊದಲೇ ಮ್ಯಾಶ್ ಮಾಡಬೇಕು ಅದನ್ನು, ಯಾಕಂದರೆ ನಂತರ ಮಾಡಿದರೆ ಅದು ಬದನೆ ಸಹ ಪುಡಿಯಾಗುವ ಚಾನ್ಸಸ್ ಇರ್ತದೆ, ಹೋಳೆಲ್ಲ. ಮತ್ತು 1 ಲೋಟದಷ್ಟು ನೀರು, ಅಂದರೆ ನಿಮಗೆ ಎಷ್ಟು ಸಾರು ಬೇಕು ನೋಡಿ ಅಷ್ಟು ನೀರು ಹಾಕ್ಕೊಳ್ಬಹುದು. ಒಳ್ಳೆ ರುಚಿಯಾದ ಪದಾರ್ಥ ಇದು. ಅನ್ನಕ್ಕೆ, ಬೆಳ್ತಿಗೆ ಅನ್ನಕ್ಕೆ, ಕುಚ್ಚಲಕ್ಕಿ ಅನ್ನಕ್ಕೆ, ಚಪಾತಿ, ದೋಸೆಗೆಲ್ಲ ತುಂಬ ರುಚಿಯಾಗ್ತದೆ. ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಬದನೆಕಾಯಿಯ ಸಾರು ರೆಡಿ ಆಯಿತು. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.